ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಅರ್ಥಚಿತ್ತ ಕಮ್ಯುನಿಟಿ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ನನ್ನ ಅರ್ಥಚಿತ್ತ ಕಮ್ಯುನಿಟಿನಲ್ಲಿ ಒಂದು 20 to 25 ಮೆಂಬರ್ಸ್ ಇದ್ದೀರಾ ಅಟ್ ಪ್ರೆಸೆಂಟ್. ಈ 20 to 25 ಮೆಂಬರ್ಸ್ ಏನಿದ್ದೀರಲ್ಲ, ಇವರೆಲ್ಲ ನಿಮ್ಮ ಇಂಟ್ರೆಸ್ಟಿಂದನೇ ಜಾಯ್ನ್ ಆಗಿರೋದು ಅಂತ ನಂಬಿದ್ದೀನಿ. ಸೊ ನನ್ನ ಒಂದು ಕಾನ್ಸೆಪ್ಟನ್ನು ನಾನು ನಿಮ್ಮ ಹತ್ರ ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದು ನೀವು ಈ ಕ್ಲಬ್ಬನ್ನು ಜಾಯ್ನ್ ಆಗಿದ್ದೀರಾ. ಆ್ಯಂಡ್ ಇದರಲ್ಲಿರುವಂಥ ಎಷ್ಟೋ ಜನಗಳಿಗೆ ಅಂದರೆ ಕ್ಲಬ್ಬಲ್ಲಿರುವಂಥ ಇನ್ನೂ ಎಷ್ಟೋ ಜನಗಳಿಗೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಗೊತ್ತಾಗಬೇಕು ಅವ್ರಿಗೂ ಕೂಡ ಅಂತ ಅಂದ್ಕೊಂಡೇ ನಾನೇನು ಮಾಡಿದೆ, ಒಂದು ಬುಕ್ಲೆಟನ್ನು ರೆಡಿ ಮಾಡಿದ್ದೆ. ಸೊ ಅರ್ಥಚಿತ್ತದ ಒಂದು ಬುಕ್ಲೆಟ್ ರೆಡಿ ಮಾಡಿ ನಾನು ಅದನ್ನು ಗ್ರೂಪಲ್ಲಿ ಶೇರ್ ಮಾಡಿದ್ದೆ. ಸೊ ಎಷ್ಟೋ ಜನ ಆ ಬುಕ್ಕನ್ನು ಓಪನ್ ಮಾಡಿ ನೋಡಿಲ್ಲ, ಎಷ್ಟೋ ಜನ ಹೇಳ್ತಾರೆ ನನ್ನ ಟೈಮ್ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೆ ಇನ್ನೊಂದು ಅನಿಸಿದ್ದೇನಂತ ಹೇಳಿದ್ರೆ, ಸೊ ಈ ಒಂದು ಇನ್ಫಾರ್ಮೇಷನ್ನ ನಾವು ಓದೋದಕ್ಕೆ ರೆಡಿ ಇಲ್ಲ ಇವಾಗ. ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವೆಲ್ಲ ವಿಜುವಲ್ ಮೀಡಿಯಾಗೆ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ನಮಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಿದ್ರೂ ಅದು ನಮಗೆ ವೀಡಿಯೋ ಮುಖಾಂತರನೇ ಬೇಕು ಅನ್ನೋ ಥರ. ಓದ್ತೀನಿ, ಅದು ಗಂಟೆಗಟ್ಟಲೆ ಅಷ್ಟೊಂದು ಕೂತ್ಕೊಂಡು ಓದ್ತೀನಿ ಅನ್ನೋ ಅಷ್ಟು ಪೇಷನ್ಸ್ ಇವಾಗ ಯಾರಿಗೂ ಇಲ್ಲ, ಟೈಮ್ ಇಲ್ಲ. ಸೊ ಈ ಥರ ಆಗ್ಬಿಟ್ಟಿದೆ. ಸೊ ನಾನು ಅದನ್ನು ಏನೇನೆಲ್ಲ ನಾನು ರೆಡಿ ಮಾಡಿ ಗ್ರೂಪಲ್ಲಿ ಕಳಿಸಿದ್ದು, ಅದನ್ನು ಯಾರ್ಯಾರೆಲ್ಲ ನೋಡಿದೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ನನಗೆ PDF ಮಾಡೋದಾಗಿರ್ಬೋದು, ಬುಕ್ಲೆಟ್ ಮಾಡೋದಾಗಿರ್ಬೋದು, ಇದು ಯಾವುದೂ ಗೊತ್ತೇ ಇರಲಿಲ್ಲ. ನನಗೆ ಯಾವ ಥರ ಮಾಡೋದು ಅನ್ನೋದೇ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಇದಕ್ಕೆ ಅಂತಲೇ ಅದನ್ನು ರೆಡಿ ಮಾಡಿ ಇಟ್ಕೊಂಡು ನಾನು ಬರೆದಿರುವಂಥ ಎಷ್ಟೋ ಒಂದಷ್ಟು ಬರವಣಿಗೆಗಳನ್ನ ತೊಗೊಂಡು ಅದನ್ನು ಇದಕ್ಕೆ ಕನ್ವರ್ಟ್ ಮಾಡಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಏನೇನೋ ಮಾಡಿ ಅದನ್ನು ರೆಡಿ ಮಾಡಿದ್ದೆ ನಾನು. ಆ್ಯಂಡ್ ನೀವು ಯಾರ್ಯಾರು ಓದಿದ್ರೆ ಥ್ಯಾಂಕ್ಸ್. ಏನು ಓದಿಲ್ಲ ಅನ್ನೋರ ಮೇಲೆ ಏನೂ ನನಗೇನು ಬೇಜಾರಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಅದು ಗೊತ್ತಿರಲಿಲ್ಲ ಆ್ಯಂಡ್ ತಿಳ್ಕೊಂಡೆ ಅನ್ನೋದೊಂದು ಸಂತೋಷ ಇದೆ, ನನಗೆ ಖುಷಿ ಇದೆ ನನಗೆ ಅದ್ರ ಬಗ್ಗೆ. ಆ್ಯಂಡ್ ಯಾರ್ಯಾರು ನೋಡಿಲ್ಲ, ಯಾರ್ಯಾರಿಗೆ ಟೈಮ್ ಆಗಿಲ್ಲ, ಅವ್ರಿಗೆ ನೋಡೋಕ್ಕಾಗಿಲ್ಲ ಅಥವಾ ಓದೋಕ್ಕಾಗಲ್ಲ, ಅಷ್ಟೊಂದು ಯಾರು ಓದ್ತಾರೆ ಅನ್ನೋರಿಗೆ ಈ ವಿಡಿಯೋ ಮುಖಾಂತರ ನಿಮಗೆ ಇದರ ಕ್ಲಬ್ಬಿನ ಡೀಟೇಲ್ಸನ್ನ, ನನ್ನ ಕ್ಲಬ್ಬಿನ ಡೀಟೇಲ್ಸ್ ಮತ್ತು ಎಲ್ಲದನ್ನು ನಿಮಗೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಸೊ ನಿಮ್ಮ ಒಂದು 10 to 15 ನಿಮಿಷ ಟೈಮನ್ನು ನಾನು ಇನ್ ಕೇಸ್ ವೇಸ್ಟ್ ಮಾಡಲ್ಲ ಅಂತ ನಾನು ಅನ್ಕೋತೀನಿ. ಇನ್ ಕೇಸ್ ವೇಸ್ಟ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಮೊದಲಿಗೆ ಅರ್ಥಚಿತ್ತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅರ್ಥಚಿತ್ತ ಏನಕ್ಕೆ ಈ ಕಮ್ಯುನಿಟಿಗೆ ನಾನು ಅರ್ಥಚಿತ್ತ ಅಂತ ಹೆಸರಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಅರ್ಥ ಮೀನಿಂಗ್ ಏನಿದೆ ಅಂತ ಹೇಳಿದ್ರೆ ಮನಿ ಅಥವಾ ಸಂಪತ್ತು ಅಂತ ಅಂದ್ಬಿಟ್ಟು. ಸೊ ಚಿತ್ತ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದನ್ನು ನಾವು ಗಮನ ಅಂತಲೂ ಕರಿಬೋದು, ಅಥವಾ ಸಂಸ್ಕೃತದಲ್ಲೇ ನೋಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಕಾನ್ಷಿಯಸ್ನೆಸ್. ಸಂಸ್ಕೃತದ ಪದದ ಅರ್ಥ ಇಂಗ್ಲೀಷಲ್ಲಿ ಕಾನ್ಷಿಯಸ್ನೆಸ್ ಅಂದರೆ ಹಣದ ಬಗೆಗಿನ ನಮ್ಮ ಕಾನ್ಷಿಯಸ್ನೆಸ್. ಸೊ ನನ್ನ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಯಾವುದಾದ್ರೂ ವ್ಯಕ್ತಿ ಆಗಿರ್ಬೋದು, ಯಾವುದಾದ್ರೂ ವಿಚಾರ ಆಗಿರ್ಬೋದು, ನಾವು ಅದ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀವಿ ಅಂತಂದರೆ ಮಾತ್ರ ಅದರಲ್ಲಿ ಯಶಸ್ಸನ್ನು ಸಾಧಿಸೋಕ್ಕಾಗೋದು ಅಂತ. ಸೊ ದುಡ್ಡಿನ ವಿಚಾರವಾಗಿ ನಾವು ಎಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಇನ್ನು ನಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ. ಸೊ ನೆಗ್ಲೆಕ್ಟ್ ಮಾಡ್ತಾಯಿದ್ವಿ. ಸೊ ಈ ಒಂದು ನಮ್ಮ ನೆಗ್ಲಿಜೆನ್ಸಿ ಆಗಿರ್ಬೋದು, ಅಥವಾ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಹೆಜ್ಜೆ ಇಡದೇ ಇರೋಂಥದ್ದು ಇರ್ಬೋದು. ಸೊ ಇದರಿಂದನೇ ನಮಗೆ ಸೇಮ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾಯಿವೆ. ಲೋನ್ಸ್ಗಳಾಗಿರ್ಬೋದು, ಆ್ಯಂಡ್ ಅಗೇನ್ ಮನಿ ಪ್ರಾಬ್ಲಮ್ಸ್ಗಳು, ಆ್ಯಂಡ್ ದುಡಿಬೇಕು, ಕಷ್ಟಪಡಬೇಕು ಅಂತ ಅನ್ನೋದಿರ್ಬೋದು. ನಮಗೆ ಫ್ಯೂಚರ್ ಗೋಲ್ಗಳಿರೋದಿಲ್ಲ. ಸೊ ಈ ಥರದೊಂದು ಸಮಸ್ಯೆನಲ್ಲಿ ಸಿಗಾಕೊಂಡಿರ್ತೀವಿ. ಸೊ ದುಡ್ಡನ್ನು ಕರೆಕ್ಟಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಆ ಕಾನ್ಷಿಯಸ್ನೆಸ್ ಇಂದ ಅರ್ಥ ಮಾಡಿಕೊಂಡ್ರೆ ಮೇ ಬಿ ನಾವು ಅದನ್ನು ಜಯಿಸೋಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್. ಎಕ್ಸಾಂಪಲ್, ಇವಾಗ ನಾನೊಂದು ತಿಂಗ್ಳಿಗೆ 30,000 ಸಂಬಳ ತೊಗೋತೀನಪ್ಪ ಅಂತಂದರೆ ನನಗೆ EMIಗಳು ನನಗೆ ಎಷ್ಟು ಇಟ್ಕೋಬೇಕು? ನನಗೆ 30,000 ಸಂಬಳ ಇದೆ, ನನ್ನ ಮನೆ ಖರ್ಚಿಗೆ ಅಂತ ಎಷ್ಟು ಇಟ್ಕೋಬೇಕು? ಎಕ್ಸಾಂಪಲ್, 30,000 ರೂಪಾಯಿ ಸಂಬಳ ಇದೆ. ಸೊ ಇದರಲ್ಲಿ ಒಂದು 30% ನಾವು ಮನೆ ಖರ್ಚುಗಳು ಅದಕ್ಕೆ ಅಂತ ಇಟ್ಕೊಳ್ಳೋಣ, ಇನ್ನೊಂದು 20% ಸೇವ್ ಮಾಡೋಣ, ಇನ್ನೊಂದಿಷ್ಟು ಇದಕ್ಕೆ ಮಾಡೋಣ, EMIಗೆ ಕಟ್ಟೋ ಥರ ಇದು ಮಾಡ್ಕೊಳ್ಳೋಣ ಅನ್ನೋದು ಯಾವುದು ಪ್ಲ್ಯಾನ್ಸ್ಗಳಿರಲ್ಲ. ಸೊ ಈ ಪ್ಲ್ಯಾನ್ಸ್ಗಳು ಇಲ್ಲದೆ ಹೋದಾಗ ಏನಾಗುತ್ತೆ, ಯೂಶ್ವಲಿ ನಾವೇನು ಮಾಡ್ತೀವಿ, ಏನೋ ಒಂದು ಐಟಮ್ ಬೇಕು, ಓಕೆ ತಗೋ EMIಲಿ ತಿಂಗಳಿಗೆ ಎಷ್ಟಣ್ಣ EMI, ಓಕೆ ಇಷ್ಟ EMI. ಸೊ EMI ಪರ್ಸೆಂಟೇಜ್ ಎಷ್ಟಾಗ್ತಿದೆ ನಮ್ಮ ಲೈಫಲ್ಲಿ ಅನ್ನೋದು ಗೊತ್ತಿರಲ್ಲ ನಮಗೆ. ಸೊ ಯೂಶ್ವಲಾಗಿ ಏನು ಮಾಡ್ತೀವಿ, ತೊಗೋತೀವಿ, ಕಟ್ತೀನಿ ಅಂತ ಅಂದ್ಕೊಂಡು ತಿಂಗಳಿಗೆ 30,000 ಸಂಪಾದನೆ ಮಾಡಿದ್ರೆ 30,000 EMI ಕಟ್ಟುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿರ್ತೀವಿ. ಆ್ಯಂಡ್ ನಮ್ಮ ಮನೆ ಖರ್ಚುಗಳಿಗೆ ದುಡ್ಡಿರಲ್ಲ, ನಮ್ಮ ಲೈಫ್ ಸ್ಟೈಲ್ಗಳನ್ನ, ನಮ್ಮ ಜೀವನವನ್ನು ನಡೆಸೋದಕ್ಕೆ ದುಡ್ಡಿರಲ್ಲ, EMIಗಳನ್ನೇ ಕಟ್ಕೊಂಡು ಹೋಗ್ಬೇಕು. ಇಂಥ ಪರಿಸ್ಥಿತಿ ಬಂದ್ಬಿಟ್ಟು
ಇದೊಂದೇ ಅಂತಲ್ಲ, ತುಂಬ ವಿಚಾರಗಳಿದೆ. ಎಕ್ಸಾಂಪಲ್, ದುಡ್ಡಿನ ವಿಚಾರ ನಮ್ಗೆ ಎಷ್ಟೋ ಗೊತ್ತಿಲ್ಲ. ಇವಾಗ ಸೇವಿಂಗ್ಸ್ ಮಾಡೋದೊಂದು ದಾರಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದು ಯೂಶ್ವಲಿ ಏನು ಹೇಳ್ತೀವಿ, ಒಂದು ಬ್ಯಾಂಕಲ್ಲಿ FD ಇಡೋದು, ಚೀಟಿ ಕಟ್ಟೋದು, ಚಿನ್ನ ತಗೊಳ್ಳೋದು, ಇಂಥ ಒಂದಷ್ಟು ಇದು ಮಾಡ್ತೀವಿ. ಅಥವಾ ತಿಂಗಳ ದುಡ್ದು ತೊಗೊಂಬಂದ್ಬಿಟ್ಟು ಒಂದು ಬೀರಲ್ಲಿ ಇಟ್ಕೊಂಡ್ಬಿಡೋದು. ಸೊ ಇಂಥದ್ದು ಹೇಳ್ತೀವಿ ಅಷ್ಟೇ. ಸೊ ಇದ್ರದ್ದೇ ವಿಚಾರಗಳು ತುಂಬ ಇವೆ. ನಮ್ಮ ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, SIPsಗಳಾಗಿರ್ಬೋದು, ಫ್ಯಾಮಿಲಿ ಸೇಫ್ಟಿ, ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟು, ಈ ಥರದ್ದು ಎಷ್ಟೋ ವಿಚಾರಗಳಿವೆ. ನಮ್ಗೆ ಇದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಇದೆಲ್ಲ ಬಂದು ಫೈನಾನ್ಸ್ಗೆ ರಿಲೇಟೆಡ್ ಆಗೋವಂಥದ್ದು. ಸೊ ಈ ಫೈನಾನ್ಷಿಯಲ್ ವಿಚಾರಗಳೇ ನಮಗೆ ಗೊತ್ತಿಲ್ಲ. ಸೊ ಎಷ್ಟು ದುಡ್ಡಿನ ವಿಚಾರನ ನಾವು ತಿಳ್ಕೊಳ್ತಾ ಹೋಗ್ತೀವೋ ಅದನ್ನು ಮ್ಯಾನೇಜ್ ಮಾಡುವಂಥ ಶಕ್ತಿ ನಮಗೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಿರೋದು. ಸೊ ಅದಕ್ಕೋಸ್ಕರನೇ ಅರ್ಥಚಿತ್ತ ಅಂತ ಹೇಳಿದ್ರೆ ಮನಿ ಕಾನ್ಷಿಯಸ್ನೆಸ್, ದುಡ್ಡಿನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಎಕ್ಸಾಂಪಲ್ಲು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲೀಸ್, ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಆತ್ಮೀಯರು ಯಾರ್ಯಾರ್ತಾರೆ ಗೊತ್ತಾ, ನೀವು ಅವ್ರನ್ನ ನಂಬ್ತೀರಾ ಅಥವಾ ಅವ್ರನ್ನ ಮ್ಯಾನೇಜ್ ಮಾಡ್ಬೋದು. ಇಷ್ಟೆಲ್ಲ ಯಾಕಾಗತ್ತೆ ಅಂತ ಹೇಳಿದ್ರೆ ಅವರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಅಂತಂತ ಮಾತ್ರ. ಯಾರೋ ನಿಮ್ಗೆ ಗೊತ್ತಿಲ್ಲದೆ ಇರೋಂಥವ್ರನ್ನ ಅಲ್ಪ ಸ್ವಲ್ಪ ಗೊತ್ತಿರೋ ನಿಮ್ಮ ಅಷ್ಟು ನಂಬಕ್ಕೆ ಹೋಗಲ್ಲ. ಸೊ ಇದೇ ಪರಿಸ್ಥಿತಿ ಆಗಿರೋದು. ಹಣದ ವಿಚಾರದಲ್ಲೂ ಕೂಡ ಹಿಂಗೆ ಆಗುತ್ತೆ. ನಾವೇನು ಮಾಡ್ತೀವಿ, ನಾವು ದುಡಿತೀವಿ, ಬಟ್ ಅದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಯಾವ ಥರ ಸೇವ್ ಮಾಡೋದು, ಯಾವ ಥರ ಇದು ಮಾಡೋದು, ಯಾವ ಥರ ಅಂತಂದ್ಬಿಟ್ಟು. ಸೊ ಈ ವಿಚಾರಗಳನ್ನೆಲ್ಲ ತಿಳ್ಕೋಬೇಕು ಅಂತಂತಾನೆ ನಾನು ಶುರು ಮಾಡಿದ ಈ ಒಂದು ಕಮ್ಯುನಿಟಿ ಅರ್ಥಚಿತ್ತ. ಆ್ಯಂಡ್ ಇದಕ್ಕೆ ಹೆಸರು ಮನಿ ಕಾನ್ಷಿಯಸ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರಬೇಕು ಅಂತಂತಾನೆ ಅರ್ಥಚಿತ್ತ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಯಾಕೆ ಈ ಕಮ್ಯುನಿಟಿನ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದೊಂದಿರ್ಬೋದು. ಸೊ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ನನ್ನ ಫೈನಾನ್ಷಿಯಲ್ ಇಶ್ಯೂಸ್ಗಳು. ಸೊ ಇವಾಗ ಒಂದು ಹಿಂದಿನ ಒಂದು 7 ವರ್ಷದಿಂದ ನನ್ನ ಸಾಲದ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ 7 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾನು ಬೀಳ್ತಾನೆ ಬರ್ತಾಯಿದ್ದೀನಿ ದುಡ್ಡು ವಿಚಾರದಲ್ಲಿ. ತುಂಬಾ ದುಡಿತಾ ಇದ್ದೀನಿ. ಒಳ್ಳೆ ಕೆಲಸ ಇದೆ, ತಿಂಗಳಿಗೆ ಒಂದು 30-40 ಸಾವಿರ ರೂಪಾಯಿ ಸಂಬಳ ತೊಗೋತಾ ಇದ್ದೀನಿ ಅಂತಿರ್ಬೋದು. ಅದೇ ಸಂಬಳ ತಗೊಳ್ತಾ ಇರುವಂಥ ವ್ಯಕ್ತಿ ಅವತ್ತು 7-8 ವರ್ಷಗಳ ಹಿಂದೆ ಇವತ್ತಿರುವಂಥ ಪರಿಜ್ಞಾನ ಅವನಿಗಿತ್ತು ಅಂತ ಹೇಳಿದ್ರೆ ಇವತ್ತು ಯಾವುದೇ ರೀತಿ ಸಾಲ ಮಾಡ್ತಾ ಇರ್ತಿರ್ಲಿಲ್ಲ, ಸಾಲ ಇರ್ತಿರ್ಲಿಲ್ಲ ಅವನಿಗೆ. ಆ್ಯಂಡ್ ಒಂದಷ್ಟು ಅಸೆಟ್ ಅಂತ ಒಂದು ಕ್ರಿಯೇಟ್ ಆಗಿರೋದು. ಸೊ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ನನಗೊಂದಷ್ಟು ಸಾಲಗಳಿದೆ ಮತ್ತು ಮೈ ಅಸೆಟ್ ಇಸ್ 0. ಸೊ ಈ ಸಿಚುವೇಶನ್ ಬೇರೆ ಯಾರಿಗೂ ಬರಬಾರ್ದು ಅಂತ. ಸೊ ಇವತ್ತು ನಾನು ಏನೇನೆಲ್ಲ ತಿಳ್ಕೊಂಡಿದ್ದೀನಿ, ನನಗೆ ಇವತ್ತು ಕೂತ್ಕೊಂಡು ಅನ್ಸೋದೇನೆ ಅಂತ ಹೇಳಿದ್ರೆ ಇದೊಂದು 7 ವರ್ಷದಿಂದನೇ ಗೊತ್ತಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ನನ್ನ ಲೈಫನ್ನು ನಾನು ಹೆಂಗೋ ಒಂಚೂರು ತಿಳ್ಕೊಂಡ್ಬಿಡ್ತಿದ್ದೆ, ಏನೋ ಮಾಡ್ಕೊಂಡ್ಬಿಡ್ತಿದ್ದೆ ಅಂತ. ಆ್ಯಂಡ್ ನನಗೆ ಈ ವಿಚಾರಗಳೆಲ್ಲ ಇವತ್ತು ಗೊತ್ತಾಗಿರೋದಲ್ಲ, ಅರೌಂಡ್ ಒಂದು 2-3 ಇಯರ್ಸ್ಗಳಿಂದ ನಾನು ಇದನ್ನು ಕಲಿತಾನೆ ಬರ್ತಾಯಿದ್ದೀನಿ. ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಆಗಿರ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಬಗ್ಗೆ ಆಗಿರ್ಬೋದು, ಬೇರೆ ವಿಚಾರಗಳನ್ನ ಕಲಿತಾನೆ ಬರ್ತಾಯಿದ್ದೀನಿ. ಆ್ಯಂಡ್ ಸ್ಟಿಲ್ ನಾನು ಸ್ಟ್ರಗಲ್ ಮಾಡ್ತಾಯಿದ್ದೀನಿ ನನ್ನ ಲೈಫನ್ನು ಲೀಡ್ ಮಾಡೋದಕ್ಕೆ. ಬಿಕಾಸ್ ಲೋನ್ಸ್, ಡೆಪ್ ಟ್ರ್ಯಾಪ್. ಸೊ ನನ್ನ ಒಂದು ತಿಂಗಳ ಸಂಬಳಕ್ಕಿಂತ ಜಾಸ್ತಿ EMIನ ನಾನು ಪೇ ಮಾಡ್ತಾಯಿದ್ದೀನಿ. ನನ್ನ ಒಂದು ಸಂಬಳಕ್ಕಿಂತ ಜಾಸ್ತಿ EMIನ ಪೇ ಮಾಡ್ತಾಯಿದ್ದೀನಿ. ಇದಕ್ಕೋಸ್ಕರ ಸೈಡ್ ಹಸಲ್ಸು, ಅದು ಇದು ಏನೇನೋ ಎಲ್ಲ ಕಥೆಗಳಾಗ್ತವೆ. ಸೊ ಇದು ನನ್ನ ಸ್ಟ್ರಗಲ್ಸ್, ದಟ್ಸ್ ಓಕೆ, ನಾನು ಅದನ್ನ ಇದು ಮಾಡ್ಕೊತೀನಿ. ಬಟ್ ಈ ಸಿಚುವೇಶನ್ ಮುಂದೆ ನನ್ನಂಥ ಇನ್ನೊಬ್ಬ ವ್ಯಕ್ತಿಗೆ ಬರೋದು ಬೇಡ ಅಂತೇಳಿ. ಯಾಕಂತೇಳಿದ್ರೆ ಏನೋ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯಪ್ಪ, ಏನೋ ಇದೆ, ದುಡ್ಡಿದೆ, ಹಣಕಾಸಿದೆ, ಏನೋ ಒಂದು ಮಾಡ್ಕೋತಾರೆ ಅಂತ ಹೇಳಿದ್ರೆ ನೀನು ಎಷ್ಟೇ ಜೀವನ ಎಂಜಾಯ್ ಮಾಡಿದ್ರು ಕೊನೆಗೊಂದ್ಸಲಿ ನೀನು ಬಿದ್ದೋಗಿದೆಯಾ ಅಂತ ನಿನ್ನ ತಂದೆನೋ ನಿನ್ನ ತಾಯಿನೋ ಯಾರೋ ಒಬ್ರು ಬಂದ್ಬಿಟ್ಟು ನಿನ್ನನ್ನು ಎತ್ಬಿಡ್ತಾರೆ ಮೇಲಕ್ಕೆ. ನನ್ನ ಮಗಪ್ಪ, ನಮ್ಮ ಅಣ್ಣಪ್ಪ, ನಮ್ಮ ತಮ್ಮಪ್ಪ, ಅವರು ಇವರು ಅಂತ ಅಂದ್ಬಿಟ್ಟು ಬಂದು ನಿನ್ನನ್ನು ಎತ್ಬಿಡ್ತಾರೆ. ನಿಮಗೇನೋ ಕಷ್ಟ ಇದೆ, ತೀರಿಸ್ಕೊಂಬಿಡು, ಇದು ಮಾಡ್ಬಿಡು ಅಂತ ಯಾರೋ ಬಂದು ಸಹಾಯ ಮಾಡಿಬಿಡೋದು. ಈ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋವಂಥ ವ್ಯಕ್ತಿಗಳ ಸಮಸ್ಯೆ. ನಾನು ಇನ್ನೊಂದು ಎಷ್ಟೇ ಬ್ಯಾಕ್ಗ್ರೌಂಡ್ ಇರಲಿ, ಇವಾಗ ಹಣ ಅನ್ನೋ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಂಬಂಧಗಳೆಲ್ಲ ಪುಡಿ ಆಗೋಗ್ಬಿಟ್ಟಿರ್ತವೆ ಕೆಲವೊಂದು ಸಲ. ಆ್ಯಂಡ್ ಅದು ಎಕ್ಸ್ಪೀರಿಯೆನ್ಸ್ ನನಗೆ ಆಗಿದೆ. ನಾನು ಅದನ್ನು ತಪ್ಪು ಅಂತಲೂ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರವ್ರದ್ದೇ ಕಷ್ಟಗಳಿರ್ತವೆ. ಸೊ ಇಂಥ ಸಿಚುವೇಷನಲ್ಲಿ ಯಾರೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋವಂಥ ವ್ಯಕ್ತಿ ಅಥವಾ ಏನೂ ಇಲ್ಲದೆ ಇರೋವಂಥ ವ್ಯಕ್ತಿ ಇನ್ ಕೇಸ್ ಇನ್ನೊಂದು ಸ್ವಲ್ಪ ವರ್ಷಗಳಾದಮೇಲೆ ನನ್ನದೇ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಾನು ಅನುಭವಿಸ್ತಾ ಇರೋಂಥ ನೋವುಗಳೇನಿದೆಯಲ್ಲ ಆ ವ್ಯಕ್ತಿ ಅನುಭವಿಸ್ಬಾರ್ದು ಅದನ್ನು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ
ನಾನು ಈ ಅರ್ಥಚಿತ್ತ ಕಮ್ಯುನಿಟಿನ ಸ್ಟಾರ್ಟ್ ಮಾಡ್ತಾ ಇರೋದು. ಬಿಕಾಸ್ ಇವತ್ತು ನನಗೇನು ಇವಾಗ ಒಂದು ಎಕ್ಸಾಂಪಲ್, ಒಂದು 8 ಲಕ್ಷ ಸಂಬಳ ಇದೆ, ಸಾಲ ಇದೆ ಅಂತ ಅಂದ್ಕೊಳ್ಳೋಣ. ನಾನು 8 ಲಕ್ಷ ಸಾಲನ ನಾನು ಚಾಲೆಂಜ್ ಮಾಡಿದ್ರೆ ಒಂದು 2 ವರ್ಷಕ್ಕೆ ಮುಗಿಸ್ತೀನಿ. ನನ್ನ ಕಾನ್ಸೆಪ್ಟ್ ಇರೋದು ನಾನು 1 ವರ್ಷಕ್ಕೆ ಮುಗಿಸ್ತೀನಿ ಅಂತ ಅಂದ್ಬಿಟ್ಟು. ಬೇಡ, ನಾನು 2 ವರ್ಷನೇ ಮುಗಿಸ್ತೀನಿ. ಬಟ್ ಈ 2 ವರ್ಷ ಮುಗಿಸೋದಕ್ಕೆ ನನಗೆ ಎಷ್ಟೆಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದು ನನಗೆ ಗೊತ್ತಿರ್ತದೆ, ಎಷ್ಟೆಷ್ಟೆಲ್ಲ ನೋವು ಪಡಬೇಕು, ಇದೆಲ್ಲ ನನಗೆ ಗೊತ್ತಿರ್ತದೆ. ಆ್ಯಂಡ್ ಈ ಪ್ರೆಸೆಂಟ್ ಸಿಚುವೇಶನ್ ನಾನು ನಿಂತ್ಕೊಂಡು ನಾನು ಈ ಎಲ್ಲ ವಿಚಾರಗಳನ್ನೂ ತಿಳ್ಕೊಳ್ತಾ ಇದ್ದೀನಿ. ಹಣದ ವಿಚಾರಗಳಾಗಿರ್ಬೋದು, ಹೆಂಗೆ ತೀರಿಸ್ಕೊಬೇಕು, ಏನು ಮಾಡಬೇಕು, ಇದನ್ನೆಲ್ಲ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಈ ಜರ್ನಿನಲ್ಲಿ ಒಂದಷ್ಟು ಜನನ ಸೇರಿಸ್ಕೊಂಡು ನಾನೇನು ಕಲಿತಿದ್ದೀನೋ ಅದನ್ನು ಅವ್ರಿಗೂ ಕಲಿಸ್ಕೊಟ್ಟು, ಅವರಿಂದ ನಾನು ಕಲಿತು ನನ್ನಿಂದ ಅವ್ರಿಗೆ ಕಲಿಸಿ ಏನೇನಾಗುತ್ತೋ ದುಡ್ಡಿನ ವಿಚಾರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಸೇಫ್ ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾನು ಈ ಅರ್ಥಚಿತ್ತನ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇದೇ ನನ್ನ ಒಂದು ಉದ್ದೇಶ. ಯಾವುದಾದ್ರೂ ಒಂದು ಹೊಸ ಆವಿಷ್ಕಾರಗಳು ಅಥವಾ ಒಂದು ಹೊಸ ಕಾನ್ಸೆಪ್ಟು ಕ್ರಿಯೇಟ್ ಆಗೋದಕ್ಕೆ ಒಂದು ಫೈರ್ ಇರುತ್ತೆ. ಹೆಲ್ಮೆಟ್ ಕಂಡಿದ್ದೀನಿ. ಯಾಕೆ ಹೆಲ್ಮೆಟ್ ಕಂಡಿರಿದೆ? ನನ್ನ ಫ್ರೆಂಡು ಗಾಡೀಲಿ ಹೋಗ್ತಾ ಇದ್ದ, ಅವ್ನು ಬಿದ್ದಾಗ ತಲೆಗೆ ಏಟಾಯಿತು. ಸೊ ನನಗೆ ಅವಾಗ ಅನ್ನಿಸ್ತು ತಲೆ ಇಸ್ ಮೋರ್ ಇಂಪಾರ್ಟೆಂಟ್. ಅದೊಂದಿತ್ತು ಅಂತ ಹೇಳಿದ್ರೆ ಅವ್ನು ಬದುಕೊಂಡ್ಬಿಡ್ತಿದ್ದ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನೊಂದು ಹೆಲ್ಮೆಟ್ ಡಿಸೈನ್ ಮಾಡಿದೆ, ಸೇಫ್ಟಿಗೋಸ್ಕರ. ಸೊ ಈ ಥರ ಎಷ್ಟೋ ವಿಚಾರಗಳಿವೆ. ಸೊ ಹಿಂಗೇ ನಾನು ಶುರು ಮಾಡ್ತಾ ಇರೋದು ಇದೇ ಉದ್ದೇಶಕ್ಕೋಸ್ಕರ. ನಾನು ಪಡ್ತಾ ಇರೋವಂಥ ಒಂದು ಪ್ರಾಬ್ಲಮ್ಸ್ಗಳೇನಿದೆ, ಫೇಸ್ ಮಾಡ್ತಾ ಇರೋವಂಥ ಡಿಫಿಕಲ್ಟೀಸ್ ಏನಿದೆ, ಇದು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗಬಾರ್ದು. ಸೊ ಇವಾಗ ತುಂಬ ಜನ ದುಡಿತಾ ಇದ್ದಾರೆ. ನಾನು ನೋಡಿರೋ ಮಟ್ಟಿಗೆ ಮತ್ತು ನಾನು ಸರ್ವೆ ಮಾಡಿರೋ ಮಟ್ಟಿಗೆ ಎಷ್ಟೋ ಜನಗಳಿಗೆ ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಅಷ್ಟಿಲ್ಲ. ಅನ್ನೋದಿಲ್ಲ. ಎಷ್ಟೋ ಜನಕ್ಕೆ SIP ಬಗ್ಗೆ ಗೊತ್ತಾ? SIP ಅಂದ್ರೇನು? ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಾ? ಮ್ಯೂಚುವಲ್ ಫಂಡ್ ಅಂದ್ರೇನು? ಎಷ್ಟೋ ಜನ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳಿದ್ರು, ಹೌದಾ ಅಷ್ಟೆಲ್ಲ ಬೆನಿಫಿಟ್ ಇದೆಯಾ? ಸರ್ಕಾರದವರೇ ನಮಗೆ ಒಂದು ಭೀಮಾ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಭೀಮಾ ಯೋಜನೆಗಳು, ಇಂಥ ಯೋಜನೆಗಳನ್ನ ಕ್ರಿಯೇಟ್ ಮಾಡಿಕೊಟ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಅಯ್ಯೋ ನಮಗೆಲ್ಲ ಬಿಡಿಯೋದು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೀವಿ. ಸೊ ಇದ್ರದ್ದೆಲ್ಲ ಬೆನಿಫಿಟ್ಸ್ಗಳಿದೆ, ನಾವು ಅದನ್ನು ಎತ್ಕೊಳ್ಳೋದೇ ಇಲ್ಲ. ಒಂದು ಫೈನಾನ್ಷಿಯಲಿ ಈಗ ಏನಪ್ಪ, ನಿಮ್ಗೊಂದು ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಂಡಿದ್ಯಾ, ಏನಾದರೂ ನೀನು ದುಡಿತೀಯಪ್ಪ, ಸೇವ್ ಮಾಡ್ತೀಯ, ಓಕೆ, ನೀನು ತಿಂಗಳಿಗೆ 10,000 ರೂಪಾಯಿ ಸೇವ್ ಮಾಡಿ ಇಟ್ಕೋತಾ ಇದೆಯಾ, ಎಲ್ಲಿ ಒಂದು ಬ್ಯಾಂಕಲ್ಲಿ FD ಇಡ್ತಾ ಇದೆಯೋ, ಎಲ್ಲೋ ಒಂದು ಕಡೆ ಇಟ್ಕೋತಾ ಇದೆಯಾ. ಒಂದು ವರ್ಷ ಆದಮೇಲೆ ನಿನಗೆ ಅಥವಾ ನಿನ್ನ ಫ್ಯಾಮಿಲಿಗೆ ಯಾವುದಾದ್ರೂ ಒಂದು ಹಾಸ್ಪಿಟಲ್ದು ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ 1 ವರ್ಷದಿಂದ ಇಟ್ಟಿರೋ ನಿನ್ನ ಕಂಪ್ಲೀಟ್ ದುಡ್ಡು ಸೇವಿಂಗ್ಸ್ ಅಂತ ಏನಿದೆ 3 ದಿನಕ್ಕೆ ಹೋಗ್ಬಿಡುತ್ತೆ, ಬಿಕಾಸ್ ಆಫ್ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್. ಸೊ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದಿರಲ್ಲ, ನಮ್ಮ ಫ್ಯಾಮಿಲಿ ಸೇಫ್ಟಿ ಮಾಡ್ಕೊಂಡಿರಲ್ಲ ನಾವು. ಸೊ ಇಂಥದ್ದು ಸುಮಾರಿದೆ. ಸೊ ಇದನ್ನೆಲ್ಲ ನಾನು ಸ್ಟ್ರಗಲ್ ಮಾಡಿದ್ದೀನಿ, ಮುಂದೆ ಯಾರು ಸ್ಟ್ರಗಲ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಒಂದು ಕಾನ್ಸೆಪ್ಟನ್ನು ನಾನು ಕ್ರಿಯೇಟ್ ಮಾಡೋದು. ಯಾಕೆ ಅಂತೇಳಿದ್ರೆ, ನಮ್ಮ ಕನಸುಗಳು ಇನ್ನೊಬ್ಬರ ಜೀವನದಲ್ಲಿ ಸಾಕಾರಗೊಂಡಿದೆ ಅನ್ನೋದೊಂದು ತೃಪ್ತಿ ಇರುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡ್ತಾ ಇರೋದು ಉದ್ದೇಶ ಕೂಡ ಅಷ್ಟೇ. ಆ್ಯಂಡ್ ಅರ್ಥಚಿತ್ತದಲ್ಲಿ ನಾವೇನು ಮಾಡ್ತೀವಿ ಅಂತ ಅರ್ಥಚಿತ್ತ. ಸೊ ಈ ವಿಚಾರಗಳನ್ನೆಲ್ಲ ಕಲ್ತ್ಕೊಳ್ಳೋಣ ಬನ್ನಿ. ಕೂತ್ಕೊಳ್ಳಿ, ದಿನಕ್ಕೊಂದು 2 ಅವರ್ ಕ್ಲಾಸ್ ತೊಗೋತೀನಿ ಅಂತ ಹೇಳಿದ್ರೆ ಯಾರೂ ಬರೋಲ್ಲ. ಯಾಕಂತ ಹೇಳಿದ್ರೆ ಎವ್ರಿಬಡಿ ಬ್ಯುಸಿ ಇನ್ ದೇರ್ ವರ್ಕ್ಸ್, ಕೆಲಸ ಅದು ಇದು ದುಡಿಮೆ ಅನ್ನೋದು ಬ್ಯುಸಿ ಇರ್ತೀರ. ಬಟ್ ಇದರ ನಾಲೆಡ್ಜ್ ನಾವು ತಗೊಳ್ಳೇಬೇಕು. ಸೊ ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿ ನಾನು ರೀಲ್ಸ್ ನೋಡ್ತೀನಮ್ಮ, ಇಂಟರ್ನೆಟ್ ಇದೆ ನನ್ನ ಹತ್ರ, ಅದರಲ್ಲಿ ನೋಡ್ತೀನಿ, ಯೂಟ್ಯೂಬ್ ಇದೆ ಅದರಲ್ಲಿ ನೋಡ್ತೀನಿ, ಎಲ್ಲ ನೋಡ್ತೀನಿ ಅಂತ ಅಂದ್ಕೊಂಡು ನೀನು ಇದು ಮಾಡ್ಕೊಂಡ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬೋದು. ಈವನ್ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಸೊ ನಮಗೇನಾಗ್ಬಿಡ್ತದೆ, ಒಂದಷ್ಟು ನೋಡ್ತೀವಿ, ಯಾವುದೋ ಒಂದು ವಿಚಾರ ಗೊತ್ತಾಗಿಲ್ಲ ಅಂದ ತಕ್ಷಣ ನಾವು ಅದನ್ನು ಬಿಟ್ಬಿಡ್ತೀವಿ, ಅಥವಾ ಬೇರೆ ಯಾವುದಾದ್ರೂ ಒಂದು ವಿಚಾರ ನಮ್ಮ ಕಣ್ಣಿಗೆ ಕಾಣಿಸ್ತು ಅಂದ ತಕ್ಷಣ ನಾವು ಅದನ್ನು ಮರ್ತು ಬಿಡ್ತೀವಿ. ಸೊ ಇದು ಅಟ್ ಪ್ರೆಸೆಂಟ್ ವಿಜುವಲ್ ಮೀಡಿಯಾದಲ್ಲಿ ಆಗ್ತಿರೋಂತಹ ಸಮಸ್ಯೆ ನಮಗೆ. ಎಕ್ಸಾಂಪಲ್, ನೀವು ಯಾವುದೋ ಒಂದು ರೀಲ್ಸ್ ನೋಡ್ತಾ ಇರ್ತೀರಾ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ರೀಲ್ಸ್ ಬರುತ್ತೆ. ವಾಟ್ ಎವರ್, ನಿಮ್ಮ ಫೈನಾನ್ಸ್ ಬಗ್ಗೆ ಆಗಿರ್ಬೋದು, ಫ್ಯಾಮಿಲಿ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಕೆರಿಯರ್ ಗ್ರೋತ್ ಬಗ್ಗೆ ಆಗಿರ್ಬೋದು, ಸ್ಕಿಲ್ ಇಂಪ್ರೂವ್ಮೆಂಟ್ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ರೀಲ್ಸ್ ಬರುತ್ತೆ. ಜಸ್ಟ್ ನೀವು ನೋಡ್ತೀರಾ, ನಿಮ್ಗೆ ಅನ್ಸುತ್ತೆ ಇಟ್ ಈಸ್ ಇನ್ಫಾರ್ಮೇಷನಲ್ ಅಂತ ಅಂದ್ಬಿಟ್ಟು ಜಸ್ಟ್ ನೀವು ಶೇರ್ ಮಾಡಿ ನಿಮಗೆ ಯಾರಿಗೊಬ್ರು ಕಳಿಸ್ಬಿಟ್ಟು ಬಿಟ್ಬಿಡ್ತೀರಾ. ಸೊ ದೆನ್ ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತೀರಾ, ಅಲ್ಲಿ ಯಾವುದೋ ಬೇರೆದೊಂದು ಬರುತ್ತೆ. ಹಂಗೆ ಸ್ಕ್ರಾಲ್ ಮಾಡ್ಕೊಂಡು ಕಂಪ್ಲೀಟ್ಲಿ ಅದನ್ನು ಮರ್ತೇ ಬಿಡ್ತೀರ. ಸೊ ನೀವೇನು ಕಳಿಸ್ಕೊಂಡಿರ್ತೀರ ಗೊತ್ತಾ, ಅದನ್ನು ನೀವು ಮರ್ತೇ ಬಿಡ್ತೀರ. ನೀವು ಅಷ್ಟೆಲ್ಲ ನಾನು ಮಾಡಿದ್ದೀನಿ ಇದನ್ನು. ಸೊ ಹಿಂಗಿರೋವಂಥ ಒಂದು ಸಿಚುವೇಷನಲ್ಲಿ ನಾನೇನು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಪ್ರತಿ ವಾರ ಜಸ್ಟ್ 2 ಅವರ್ಸು
ಒಂದು ಝೂಮ್ ಮೀಟಿಂಗ್ ಮಾಡಬೇಕು ಅಂತ. ಎಕ್ಸಾಂಪಲ್ ಫಿಸಿಕಲ್ ಮೀಟಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಕರೆಸಿ ಕೂರಿಸಿ, ಅಷ್ಟೊಂದೆಲ್ಲ ಬಜೆಟು ಇಲ್ಲ ಸ್ವಾಮಿ, ಇದನ್ನೆಲ್ಲ ಫ್ರೀಯಾಗಿ ಮಾಡ್ತಾ ಇರೋದು ನಾನು, ಯಾವುದೇ ರೀತಿ ದುಡ್ಡು ಕೇಳ್ತಿಲ್ಲ, ಏನೂ ಮಾಡ್ತಾಯಿಲ್ಲ. ಸೊ ಒಂದು ಝೂಮ್ ಮೀಟಿಂಗ್ ಮಾಡಬೇಕು ಅಂತೇಳಿ, ಝೂಮ್ ಮೀಟಿಂಗಲ್ಲಿ ಫಸ್ಟ್ 45 ಮಿನಿಟ್ಸು ಜಸ್ಟ್ ನಮ್ಮ ಒಂದು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಒಂದು 45 ಮಿನಿಟ್ಸು ನಾನು ಇವಾಗ ಬಂದು ಕೂತ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಳ್ತೀನಿ. ಅಥವಾ ನಾನೊಂದಷ್ಟು ಸೋರ್ಸ್ಗಳಿಂದ, ಫ್ರೀ ಸೋರ್ಸ್ಗಳಿಂದ ಅಥವಾ ಗೊತ್ತಿರುವಂಥವ್ರಿಂದ ಎಲ್ಲರಿಂದನೂ ಒಂದಷ್ಟು ವಿಚಾರಗಳನ್ನ ನಾನು ತಿಳ್ಕೊಂಬಂದು ನಾನು ನಿಮಗೆ ನೀಡ್ತೀನಿ. ಒಂದು 45 ಮಿನಿಟ್ಸ್ ನಾನು ನಿಮ್ಗೆ ಟೀಚ್ ಮಾಡ್ತೀನಿ. ಓಕೆ, ದಟ್ಸ್ ಫೈನ್, ಟೀಚ್ ಮಾಡ್ತೀನಿ ನಾನು ನಿಮಗೆ. ಸೊ ಆಫ್ಟರ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ನಾನೇನು ನಿಮಗೆ ಟೀಚ್ ಮಾಡಿರ್ತೀನಲ್ಲ, ಸೊ ಈ ಟೀಚ್ ಮಾಡಿರೋದ್ರ ಬಗ್ಗೆ ಒಂದು 10 to 15 ಮಿನಿಟ್ಸ್ ಡಿಸ್ಕಸ್ ಮಾಡ್ತೀವಿ. ಆಫ್ಟರ್ ದ ಡಿಸ್ಕಷನ್ ಕೆಲವೊಂದಷ್ಟು ಏನಾದರೂ ಪಾಯಿಂಟ್ಸ್ಗಳಿದ್ರೆ ನೋಟ್ ಮಾಡ್ಕೊಂಡಿರ್ತೀವಿ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ಏನು ಅನ್ನೋದು ಅಷ್ಟು ಅಲ್ಲಿ ನಡೆಯುತ್ತೆ. ಆಫ್ಟರ್ ದ 10 ಮಿನಿಟ್ಸ್ ಅದೇ ಇದರಲ್ಲಿ ಈ ಕ್ಲಬ್ ಏನಿರುತ್ತಲ್ಲ, ಈ ಕಮ್ಯುನಿಟಿ ಕ್ಲಬ್ ಏನಿದೆಯಲ್ಲ, ಈ ಕಮ್ಯುನಿಟಿ ಕ್ಲಬ್ಬನ್ನು ಮುಂದಕ್ಕೆ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು, ಏನೇನೆಲ್ಲ ಬದಲಾವಣೆಗಳು ತರಬೇಕು, ಅಥವಾ ಇನ್ನೂ ಏನೇನು ಆ್ಯಡ್ ಮಾಡಬೇಕು, ಅಥವಾ ಈ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೋಬೇಕು, ಆ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೋಬೇಕು ಅಂತ ಜಸ್ಟ್ 15 ಮಿನಿಟ್ಸ್ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಇನ್ನು ಲಾಸ್ಟ್ 15 ಮಿನಿಟ್ಸ್ ಏನು ಮಾತಾಡ್ತೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ವೀಕಿನ ಟಾಪಿಕ್ ಏನು, ನಾನು ನೆಕ್ಸ್ಟ್ ವೀಕಿನ ಟಾಪಿಕ್ನ ಯಾರು ಕಲ್ತ್ಕೊಂಡ್ಬಂದು ಅಥವಾ ಯಾರು ತಿಳ್ಕೊಂಬಂದು ನೆಕ್ಸ್ಟ್ ವೀಕ್ 45 ಮಿನಿಟ್ಸ್ ಯಾರು ಟೀಚ್ ಮಾಡ್ತಾರೆ ಅನ್ನೋದು. ನಾನೊಬ್ಬ ಟೀಚರ್ ಏನಲ್ಲ, ಇಲ್ಲಿ ನಿಮಗೆಲ್ಲ ಬಂದು ನಾನೇ ಹೇಳ್ಕೊಡ್ತೀನಿ ಅಂತ ಅನ್ನೋದಕ್ಕೆ ನಾನು ಇಲ್ಲಿ ಇರೋದೇನಂತ ಹೇಳಿದ್ರೆ, ನಾನು ಕಲಿತಿದ್ದೀನಿ. ಹೌದು, ಈವನ್ ನಾನು ಟೀಚರೇ, ಬಟ್ ನೀವು ಟೀಚರೇ. ನಿಮ್ಮಿಂದನೂ ನಾನು ಕಲಿಬೇಕು, ನನ್ನಿಂದನೂ ನೀವು ಕಲಿಬೇಕು. ಸೊ 45 ಮಿನಿಟ್ಸ್, ನೆಕ್ಸ್ಟ್ 45 ಮಿನಿಟ್ಸ್ ನಾನು ನಿಮಗೆ ಬಿಟ್ಟಿರ್ತೀನಿ. ನೆಕ್ಸ್ಟ್ ವೀಕಿನ 45 ಮಿನಿಟ್ಸ್ ನಾನು ನಿಮಗೆ ಬಿಟ್ಟಿರ್ತೀನಿ. ಯಾವುದೋ ಒಂದು ಟಾಪಿಕ್ ಅಲ್ಲೇ ಕ್ರಿಯೇಟ್ ಆಗಿರುತ್ತೆ, ಆ ಟಾಪಿಕ್ ಬಗ್ಗೆ ನಾವು ಕಲ್ತ್ಕೋಬೇಕು. ಸೊ ಆ ಟಾಪಿಕನ್ನು ನಿಮಗೆ ಸಿಗುವಂಥ ಫ್ರೀ ಟೈಮ್ಸ್ಗಳಲ್ಲಿ ನೆಕ್ಸ್ಟ್ ಒಂದು ವಾರ ಟೈಮ್ ಇರುತ್ತೆ. ನಿಮಗೆ ಸಿಗುವಂಥ ಫ್ರೀ ಟೈಮ್ಗಳಲ್ಲಿ ನೀವೇನು ಮಾಡ್ತೀರಾ, ಫ್ರೀ ಸೋರ್ಸ್ಗಳಿಂದ ಆ ಟಾಪಿಕಿನ ಬಗ್ಗೆ ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ವಾರ ಅದೇ ಪ್ಲೇಸಲ್ಲಿ, ನನ್ನ ಪ್ಲೇಸಲ್ಲಿ ನೀವು ಕೂತ್ಕೊಂಡು ಫಸ್ಟ್ 45 ಮಿನಿಟ್ಸ್ ನೀವು ಟೀಚ್ ಮಾಡ್ತೀರಾ. ಸೊ ನಿಮ್ಮಲ್ಲೊಂದು ಕಾನ್ಫಿಡೆನ್ಸ್ ಬರ್ತದೆ. ಎಕ್ಸಾಂಪಲ್ ಇವಾಗ ನೋಡಿ, ನಾನು ನಿಮ್ಮ ಕ್ಯಾಮ್ರಾ ಮುಂದೆ ನಾನು ಮಾತಾಡ್ತಿದ್ದೀನಲ್ಲ, ನಿಮ್ಗೆ ನಿಜ ಹೇಳ್ಬೇಕಂತ ಹೇಳಿದ್ರೆ ನಾನು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಅನ್ನಿಸ್ತಾ ಇರಲಿಲ್ಲ, ನನಗೆ ಭಯ ಆಗೋದು, ಇದೇ ಬರ್ತಾ ಇರಲಿಲ್ಲ ನನಗೆ. ಸೊ ಅದೊಂದು ಅಭ್ಯಾಸ, ಇದೊಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬೆಳೀತದೆ ಅನ್ನೋದೊಂದು ಇದೊಂದು ನನಗೆ. ಆ್ಯಂಡ್ ಎರಡನೇದು, ನೀವು 45 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ರೆ 3 ಗಂಟೆ ಮಾತಾಡೋಷ್ಟು ನಾಲೆಡ್ಜ್ ನಿಮ್ಮಲ್ಲಿ ಇರಬೇಕು. ಈ 3 ಗಂಟೆ ಮಾತಾಡೋಂಥ ನಾಲೆಡ್ಜನ್ನ ನೀವು ಎಲ್ಲೆಲ್ಲಿಂದ ಹೆಂಗೆ ಕಲೆ ಆಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಇದೊಂದು ರೆಸ್ಪಾನ್ಸಿಬಿಲಿಟಿ ನಿಮ್ಮ ತಲೆ ಮೇಲಿದೆ ಅಂತ ಹೇಳಿದ್ರೆ, ಸೊ ನೀವು ನೆಕ್ಸ್ಟ್ ಏನು ಮಾಡ್ತೀರಾ, ಒಂದು ವಾರ ಕಂಪ್ಲೀಟಾಗಿ ನಿಮಗೆ ಸಿಕ್ಕಿರುವಂತಹ ಫ್ರೀ ಟೈಮ್ಗಳನ್ನೆಲ್ಲ ಇದಕ್ಕೆ ಯೂಸ್ ಮಾಡ್ಕೋತೀರಾ. ಸೊ ಟೈಮ್ ಮ್ಯಾನೇಜ್ಮೆಂಟಲ್ಲೇ ಆಗೋಯ್ತು. ನಿಮ್ಗೆ ಏನು ಗೊತ್ತಿಲ್ವೋ ಏನು ಗೊತ್ತೋ ಎಲ್ಲನೂ ಬರೆದಿಟ್ಕೊತೀರಾ. ಓಕೆ ಅಪ್ಪ, ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಬಿಟ್ಟು ಯಾವುದಕ್ಕೂ ನೀವು ಡಿಸ್ಟ್ರ್ಯಾಕ್ಟ್ ಆಗೋಲ್ಲ. ಸೊ ಇದು ಈ ಕ್ಲಬ್ಬಿನ ಸ್ಟ್ರಕ್ಚರ್. ಇದೊಂದು 2 ಅವರ್ಸ್ ಸ್ಟ್ರಕ್ಚರ್ಸ್ ಏನಿದೆಯಲ್ಲ ಒಂದು ವಾರದ್ದು. ಸೊ ಪ್ರತಿ ವಾರ ಜಸ್ಟ್ 2 ಅವರ್ಸು ನಾವು ಈ ವಿಚಾರಗಳ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಆ್ಯಂಡ್ ಇನ್ನು ಈ ಕ್ಲಬ್ಬಿನ ಬೆನಿಫಿಟ್ಸ್ಗಳೇನು ಅಂತ ಅಂದ್ಬಿಟ್ಟು, ಈ ಕ್ಲಬ್ಬಲ್ಲಿ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಂಬರ್ 1 ನಾಲೆಡ್ಜ್, ಮನಿ ನಾಲೆಡ್ಜ್. ಆ್ಯಂಡ್ ಇದನ್ನು ಈ ಕ್ಲಬ್ಬಿನ ಅರ್ಥಚಿತ್ತ ಕೆಳಗಡೆ ನಾಟ್ ಜಸ್ಟ್ ಮನಿ, ವಿಸ್ಡಮ್ ಅಂತ ಹಾಕಿದ್ದೀನಿ. ವಿಸ್ಡಮ್ ಅಂತ ಹೇಳಿದ್ರೆ, ಸೊ ಮನುಷ್ಯನ ಜೀವನದ ಎಷ್ಟೋ ವಿಚಾರಗಳನ್ನು ಈ ಕ್ಲಬ್ಬಲ್ಲಿ ಕವರ್ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಹಾಗಾಗಿ ನಾಟ್ ಜಸ್ಟ್ ಮನಿ, ಹೆಲ್ತ್ ಅಥವಾ ಲೈಫ್ ಸ್ಟೈಲ್, ಮೈಂಡ್ ಸೆಟ್, ಸೊ ಈ ಥರ ಎಷ್ಟೋ ವಿಚಾರಗಳನ್ನು ಹಾಕೊಂಡಿದ್ದೀನಿ. ಇದಕ್ಕೊಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆ ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ. ಬಟ್ ನಾವು ಇವಾಗ ವಾಟ್ ಈಸ್ ದ ಬೆನಿಫಿಟ್, ಇದರಿಂದ ಬೆನಿಫಿಟ್ ಏನು ಕ್ಲಬ್ಬಿಂದ ಅಂತ ಹೇಳಿದ್ರೆ, ನಂಬರ್ 1 ನಾಲೆಡ್ಜ್, ಮನಿ ನಾಲೆಡ್ಜ್ ಬರುತ್ತೆ. ನಂಬರ್ 2 ಕಾನ್ಫಿಡೆಂಟ್ ಬರುತ್ತೆ. ಯಾರ ಹತ್ರನಾದರೂ ಮಾತಾಡಬೇಕು ಅಂತ ಹೇಳಿದ್ರೆ, ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಒಳಗಡೆ ವಿಚಾರ ಇದ್ರೇ ನಮ್ಗೆ ಆ ಕಾನ್ಫಿಡೆನ್ಸ್ ಬರೋದಕ್ಕೆ ಸಾಧ್ಯ, ನಮಗೆ ಗೊತ್ತಿರೋದಂಗೆ. ಸೊ ಅದೊಂದು ಕಾನ್ಫಿಡೆನ್ಸ್ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಲೈಫ್ ಕ್ಲಾರಿಟಿ ಬರುತ್ತೆ. ಸೊ ಇವಾಗ ಎಷ್ಟೋ ಜನಕ್ಕೆ ನಾನೇ ಕೇಳ್ತಿರ್ಬೋದು, ಮತ್ತು ನೆಕ್ಸ್ಟ್ ಏನಪ್ಪ ನಿಂದು, ಏನಪ್ಪ ಇವಾಗ ಕೆಲಸ ಮಾಡ್ತಿದ್ದೆ, ನೆಕ್ಸ್ಟ್ ನಿಂದು ಏನಪ್ಪ ಗೋಲ್ ಅಂತ ಹೇಳಿದ್ರೆ, ಏನಿಲ್ಲ ಗುರು, ಲೈಫಲ್ಲಿ ಏನು ಬರುತ್ತೆ ಹಂಗೆ ಹೋಗೋದು, ಲೈಫಲ್ಲಿ ಹೆಂಗೆ ಬರುತ್ತೆ ಹಂಗೆ ಹೋಗ್ತೀಯಪ್ಪ, ಅದು ಎಲ್ಲರೂ ಮಾಡೋಂಥದ್ದೇ ಕೆಲಸ. ಬಟ್ ಏನಂತ ಹೇಳಿದ್ರೆ,
ನಿಂದು ಅನ್ನೋದೊಂದು ಗೋಲ್ ಏನಾದರೂ ಇರಬೇಕಲ್ಲ, ಪುರುಷ ಪ್ರಯತ್ನ ಅನ್ನೋದೇನಾದರೂ ಇರಬೇಕಲ್ವ. ಸೊ ಅಂಥದ್ದೇನಪ್ಪ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಸೊ ಇಲ್ಲಿ ಆ ಒಂದು ಕ್ಲಾರಿಟಿ ಉಟ್ಕೊಳ್ಳುತ್ತೆ, ಅದೊಂದು ಲೈಫ್ ಕ್ಲಾರಿಟಿ ಉಟ್ಕೊಳ್ಳುತ್ತೆ. ಸೆಕೆಂಡ್ ಬಂದು ಗ್ರೋತು. ಕಮ್ಯುನಿಟಿಗಳಿಂದ ಯಾವುದೋ ಒಂದು ಕಮ್ಯುನಿಟಿ, ಇವಾಗ ತುಂಬ ಕಮ್ಯುನಿಟೀಸ್ಗಳಿದೆ ನೀವು ನೋಡಿದರೆ, ಆ ಒಂದೊಂದು ಕಮ್ಯುನಿಟಿಗಳಿಂದ ಒಂದಷ್ಟು ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಆಪರ್ಚುನಿಟೀಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಇದರಿಂದ ಗ್ರೋತ್ ಆಗುತ್ತೆ. ಎಕ್ಸಾಂಪಲ್ ನಾನು ನಿಮಗೊಂದು ವಿಚಾರ ಹೇಳಬೇಕು. ನನ್ನ ಅಪರಿಚಿತ ಓದುಗರು ಅಂತ ಅಂದ್ಬಿಟ್ಟು 2ನೇ ವರ್ಷದ ವಾರ್ಷಿಕೋತ್ಸವ ಆಯಿತು ಮೊನ್ನೆ. ಅದನ್ನು ಸ್ಟಾರ್ಟ್ ಮಾಡಿದ್ದವರು ಅನಂತ ಕುಣಿಗಲ್ ಅಂತೇಳಿ. ಸೊ ಅವರು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಕಾನ್ಸೆಪ್ಟ್ ಇಷ್ಟೇ, ಏನಂತ ಹೇಳಿದ್ರೆ ಎಲ್ಲ ಕನ್ನಡ ಬುಕ್ ಓದುವಂಥ ಏನು ರೀಡರ್ಸ್ ಇದ್ದೀರಲ್ಲ, ಜಸ್ಟ್ ಬನ್ನಿ ಕಬ್ಬನ್ ಪಾರ್ಕ್ಗೆ ಸಂಡೇ ಮಾರ್ನಿಂಗ್ ಬನ್ನಿ, ಮಧ್ಯಾಹ್ನ ತನಕ ಓದಾದಮೇಲೆ ಒಂದೊಂದು ಕನ್ನಡ ಬುಕ್ ಇಟ್ಕೊಂಡ್ಬನ್ನಿ, ಒಂದೊಂದು ವಾಟರ್ ಬಾಟ್ಲ್ ಇಟ್ಕೊಂಡ್ಬನ್ನಿ, ಮಧ್ಯಾಹ್ನ ತನಕ ಓದಾದಮೇಲೆ ಒಂದು ಮೀಟಿಂಗ್ ಅಂತ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಕಮ್ಯುನಿಟಿ ಇವತ್ತು 2ನೇ ವರ್ಷ. 2 ವರ್ಷಕ್ಕೆ ಅವರು 3 ಮೆಟ್ಲು ಹತ್ತಿದ್ದಾರೆ. ನಂಬರ್ 1 ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 4 ಮೆಟ್ಲು. ನಂಬರ್ 1 ಅದನ್ನು ಸಕ್ಸಸ್ ಆಗಿ 2 ಇಯರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬಂದಿರೋದು. ಆ್ಯಂಡ್ ನಂಬರ್ 2 ಎಷ್ಟೋ ಪ್ರವಾಸಗಳನ್ನ ಹೋಗಿದ್ದಾರೆ, ಒಂದಷ್ಟು ಜನನ ಇದು ಮಾಡ್ಕೊಂಡು ಪ್ರವಾಸಗಳನ್ನ ಹೋಗಿದ್ದಾರೆ. ಅವರು ಅವ್ವ ಕಿಚನ್ಸ್ ಅಂತ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ನೋಡಿ, ಆ ಒಂದು ಕಮ್ಯುನಿಟಿ ಒಳಗಡೆ ಇರುವಂತಹ ಕೆಲವೊಂದಷ್ಟು ಅಡುಗೆ ಮಾಡುವ ಕಲೆ ಇರುವಂಥವರೆಲ್ಲ ಸೇರಿ ಒಂದು ಕಿಚನ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಕ್ಯಾಟ್ರಿಂಗ್ ಸರ್ವಿಸಸ್ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಹೆಸರು ಅವ್ವ ಕಿಚನ್ಸ್ ಅಂತೇಳಿ. ಸೊ ನೆಕ್ಸ್ಟು ಅದೇ ಒಂದು ಇದರಲ್ಲಿ ಅವ್ವ ಪ್ರಿಂಟರ್ಸ್ ಅಂತ ಬಂದಿದೆ. ಅಲ್ಲಿರೋ ಅಷ್ಟೇ ಕೆಲವೊಂದಷ್ಟು ಜನ ಈ ಪ್ರಿಂಟರ್ಸು, ಈ ಟಿ ಶರ್ಟ್ ಮೇಲಂತ ಹೆಸರು ಹಾಕುವಂಥದ್ದು, ಬ್ಯಾಗ್ಸ್ಗಳ ಮೇಲೆ ಕಂಪನಿ ನೇಮ್ಸ್ಗಳು ಹಾಕುವಂಥದ್ದು. ಸೊ ಈ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಅವ್ವ ಪ್ರಿಂಟರ್ಸ್ ಅಂತ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದೇ ಥರ ಇನ್ನೊಂದಿದೆ ಅವ್ರದ್ದು. ಎಕ್ಸಾಂಪಲ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅನ್ಸುತ್ತೆ, ಇನ್ನೊಂದೇನೋ ಶುರು ಮಾಡ್ಕೊಂಡಿದ್ದಾರೆ ಅವರು. ಸೊ ಈ ಥರ ಎಷ್ಟೋ ಒಂದು ಆಪರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಅದರಿಂದ ಬಿಲ್ಡ್ ಆಗ್ಬೋದು. ಸೊ ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋಂಥದ್ದು. ಒಂದು ಗ್ರೋತ್ ಕೂಡ ಇದರ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್, ನೆಟ್ವರ್ಕ್. ಸೊ ಈ ಒಂದು ನೆಟ್ವರ್ಕ್ ಇಲ್ಲಿ ಇರುವಂಥ ಪ್ಲೇಸಲ್ಲಿ, ಸೊ ನಾನು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ ನನ್ನ ಲೈಫನ್ನು, ಅಥವಾ ನನ್ನ ದುಡ್ಡನ್ನು, ಅಥವಾ ನೀವು ಯಾವ ರೀತಿ ಮಾಡ್ತಾಯಿದ್ದೀರಾ. ಸೊ ಈ ಥರ ಎಷ್ಟೋ ವಿಚಾರಗಳು ಈ ನೆಟ್ವರ್ಕಲ್ಲಿ ಕ್ರಿಯೇಟ್ ಆಗ್ತದೆ. ಇವಾಗ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವರು ಆಡಿಟಿಂಗ್ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಆಫೀಸಲ್ಲಿ ವರ್ಕ್ ಮಾಡ್ತಿರೋಂಥ ನನ್ನ ಫ್ರೆಂಡ್ ಈ ಕ್ಲಬ್ಬಲ್ಲಿದ್ದಾರೆ. ಸೊ ನನಗೆ ಒಂದಷ್ಟು ಜನ ಏನೋ ಒಂದು GST ವಿಚಾರನೋ ಅಥವಾ ಬೇರೆ ಯಾವುದಾದ್ರೂ ಒಂದು ವಿಚಾರನೋ, ಅವರ ಸ್ಯಾಲ್ರಿನಲ್ಲಿ TDS ಕಟ್ಟಾಗಿರೋ ವಿಚಾರ, ಇಂಥದ್ದಕ್ಕೋಸ್ಕರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ನನ್ನನ್ನು ಕೇಳ್ತಾರೆ ಯಾರಾದರೂ ಗೊತ್ತಿದ್ದಾರೆ ಅಂತ. ಸೊ ನಾನು ಇವರ ರೆಫರಲ್ನ ಪಾಸ್ ಮಾಡ್ತೀನಿ. ಸೊ ಇವರಿದ್ದಾರೆ, ಬನ್ನಿ ಇವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತೇಳಿ. ಸೊ ಇವ್ರಿಗೆ ರೆಫರಲ್ ಪಾಸ್ ಆದಂಗೆ ಆಗುತ್ತೆ. ಇನ್ಯಾರೋ ಒಬ್ಬರು, ಅವರು ಆಡಿಟಿಂಗ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು, ಅವ್ರಿಗೆ ಯಾರಿಗೋ ಒಬ್ರಿಗೆ ಫೋನ್ ಬೇಕು ಅಂತಂದಾಗ ನೋಡಿ ಇವರಿದ್ದಾರೆ. ಸೊ ಈ ಥರ ಒಂದು ನೆಟ್ವರ್ಕ್ ಇಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಒಂದು ಫೈನಾನ್ಷಿಯಲ್ ಗ್ರೋತ್ ಆಗಿರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಥರದಂತಹ ರೆಫರೆನ್ಸ್ಗಳಾಗಿರ್ಬೋದು, ಹೊಸ ಹೊಸ ವಿಚಾರಗಳಾಗಿರ್ಬೋದು, ಇದೆಲ್ಲ ಪಾಸ್ ಆಗ್ತಾ ಇರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ನೆಟ್ವರ್ಕ್ ಅಂತ ಹೇಳ್ತೀನಿ ಇದನ್ನು. ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಈಸ್ ಕಾನ್ಸೆಪ್ಟ್. ನೋಡಿ, ಇದು ನಾನೇ ಸ್ಟಾರ್ಟ್ ಮಾಡಿರೋಂಥ ಕಾನ್ಸೆಪ್ಟು. ಸೊ 8 ಪಿಲ್ಲರ್ಸ್ ಆ್ಯಂಡ್ A to Z ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು. ಸೊ 8 ಪಿಲ್ಲರ್ಸ್ ಅಂತ ಹೇಳಿದ್ರೆ ಈ ಕಂಪ್ಲೀಟ್ ಅರ್ಥಚಿತ್ತದಲ್ಲಿ ಒಟ್ಟು 8 ಪಿಲ್ಲರ್ಸ್ಗಳು ಬರುತ್ತೆ. ಸೊ ನಾಟ್ ಓನ್ಲಿ ಮನಿ, ಎಷ್ಟೋ ವಿಚಾರಗಳದ್ದು. ಆ 8 ಪಿಲ್ಲರ್ಸ್ಗಳಿಂದ A to Z ಕಾನ್ಸೆಪ್ಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಎಕ್ಸಾಂಪಲ್, ನನ್ನ ಅರ್ಥಚಿತ್ತದ 8 ಸಬ್ಜೆಕ್ಟ್ ಅಥವಾ 8 ಪಿಲ್ಲರ್ಸ್ ಯಾವುದ್ಯಾವುದು ಅಂತ ಹೇಳಿದ್ರೆ, ನಂಬರ್ 1 ಫೈನಾನ್ಷಿಯಲ್ ಲಿಟ್ರಸಿ, ಲೈಫ್ ಟ್ರಾನ್ಸ್ಫಾರ್ಮೇಷನ್, ಬಿಸ್ನೆಸ್ ಆ್ಯಂಡ್ ಸ್ಟಾರ್ಟಪ್ ಲರ್ನಿಂಗ್, ಮೆಂಟಲ್ ಕ್ಲಾರಿಟಿ ಆ್ಯಂಡ್ ಸ್ಟ್ರೆಂತ್, ಸ್ಕಿಲ್ ಆ್ಯಂಡ್ ಡಿಜಿಟಲ್ ಗ್ರೋತ್, ಸ್ಮಾರ್ಟ್ ಲಿವಿಂಗ್ ಆ್ಯಂಡ್ ಆಫರ್ಸ್, ಹೆಲ್ತ್ ಆ್ಯಂಡ್ ಲೈಫ್ ಸ್ಟೈಲ್, ಕಮ್ಯುನಿಟಿ ಆ್ಯಂಡ್ ನೆಟ್ವರ್ಕಿಂಗ್. ಸೊ ಇಷ್ಟು ನನ್ನ 8 ಪಿಲ್ಲರ್ಸು. ಈ ಪ್ರತಿಯೊಂದು ಪಿಲ್ಲರ್ಸ್ಗೂ ಕೂಡ A to Z ಕಾನ್ಸೆಪ್ಟ್ ಇರುತ್ತೆ. ಈ A to Z ಕಾನ್ಸೆಪ್ಟ್ ಯಾವ ಥರ ಅಂತ ಹೇಳಿದ್ರೆ, ನನ್ನ ಫೈನಾನ್ಷಿಯಲ್ ಫ್ರೀಡಮ್ನ A to Z ಕಾನ್ಸೆಪ್ಟ್ ಅಂದರೆ ಫಸ್ಟ್ ಪಿಲ್ಲರಿನ ಕಾನ್ಸೆಪ್ಟ್ಸ್ ಯಾವ ಥರ, ಟಾಪಿಕ್ಸ್ಗಳೇನು, ಮಾಡ್ಯೂಲ್ ಟಾಪಿಕ್ಸ್ ಅಂತ ಹೇಳಿದ್ರೆ A ಫಾರ್ ಅವೇರ್ನೆಸ್ ಆಫ್ ಇನ್ಕಮ್, B ಫಾರ್ ಬಜೆಟಿಂಗ್, C ಫಾರ್ ಕ್ರೆಡಿಟ್ ಸ್ಕೋರ್ ಆ್ಯಂಡ್ ಲೋನ್ ಹ್ಯಾಂಡ್ಲಿಂಗ್, D ಫಾರ್ ಡೆಪ್ ಟ್ರ್ಯಾಪ್ಸ್ ಆ್ಯಂಡ್ ಎಕ್ಸಿಟ್ ಪ್ಲಾನ್ಸ್, E ಫಾರ್ ಎಮರ್ಜೆನ್ಸಿ ಫಂಡ್ ಸೆಟಪ್, F ಫಾರ್ ಫಿಕ್ಸ್ಡ್ ವರ್ಸಸ್ ವೇರಿಯಬಲ್ ಎಕ್ಸ್ಪೆನ್ಸಸ್, ಆ್ಯಂಡ್ G ಫಾರ್ ಗೋಲ್ ಬೇಸ್ಡ್ ಸೇವಿಂಗ್ ಪ್ಲಾನ್ಸ್, H ಫಾರ್ ಹೌ ಟು ಯೂಸ್ ಕ್ರೆಡಿಟ್ ಕಾರ್ಡ್ ವೈಸ್ಲಿ, ಆ್ಯಂಡ್ I ಫಾರ್ ಇನ್ವೆಸ್ಟ್ಮೆಂಟ್ introduction, SIPs and FDs and RDs and all.
ಆ್ಯಂಡ್ ಜೆ ಫಾರ್ ಜುಗಾಡ್ ಸೇವಿಂಗ್ಸ್. ಸೊ ಸೇವಿಂಗ್ಸ್ ಮಾಡೋದ್ರಲ್ಲೂ ಜುಗಾಡ್ ಸೇವಿಂಗ್ಸ್ಗಳಿರುತ್ತೆ. ಸೊ ಅದರಲ್ಲೂ ಜುಗಾಡ್ಸ್ ಯೂಸ್ ಮಾಡ್ಬೋದು. ಸೊ ಈ ರೀತಿ ಸೊ 8 ಪಿಲ್ಲರ್ಸ್ಗೂ ಕೂಡ A to Z ಕಾನ್ಸೆಪ್ಟ್ಸ್ಗಳನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ A to Z ಕಾನ್ಸೆಪ್ಟನ್ನು ಬೇಸಸ್ ಆಗಿಟ್ಕೊಂಡು ನಾವು ಇಲ್ಲಿ ಕಲಿತಾ ಹೋಗ್ತೀವಿ ಮತ್ತು ಕಲಿಸ್ತಾ ಹೋಗ್ತೀವಿ. ಸೊ ಇದು ನನ್ನ ಅರ್ಥಚಿತ್ತ ಕಮ್ಯುನಿಟಿಯ ಕಂಪ್ಲೀಟ್ ಡೀಟೇಲ್ಸ್. ಸೊ ನನಗೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಸ್ವಲ್ಪ ಭಯ, ಮತ್ತು ಬರೀ ಅಂದರೆ ಎಷ್ಟು ಬೇಕಾದರೂ ಬಂದುಬಿಡ್ತೀನಿ ನಾನು. ಈಗ ಮಾತಾಡಬೇಕು, ಇದು ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಇರ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಒಂದೇ ವಿಚಾರಗಳು ಹಂಗೆ ರಿಪೀಟ್ ಹೊಡಿತಾ ಇರ್ತವೆ ಒಂದೊಂದು ಸಲ. ಸೊ ಹಂಗಾಗಿ ಇಷ್ಟು ನನ್ನ ನಿಮ್ಮ ಒಂದಿಷ್ಟು ಸಮಯನ ನಾನು ಹಾಳು ಮಾಡಿಲ್ಲ ಅಂತ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್, ವ್ಯಾಲ್ಯೂಯಬಲ್ ಟೈಮ್. ಆ್ಯಂಡ್ ದಯವಿಟ್ಟು ಈ ವಿಡಿಯೋ ನೋಡಿ ಇದಕ್ಕೆ ರೆಸ್ಪಾನ್ಸ್ ಮಾಡಿ. ಥ್ಯಾಂಕ್ ಯು.